ಕಾಂಗ್ರೆಸ್ ವಿರುದ್ಧ ಆಗ್ತಾ ಇತ್ತಾ? ಕೆಲಸಗಳು ಯಾವುದೇ ತಗೊಂಡು ಹೋಗಲಿ, ಇವಾಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಫಂಡ್ಸೇ ಇಲ್ಲ. ಕೇಳಿದರೆ ಇನ್ನೂ ಅಪಾಯಿಂಟ್ಮೆಂಟ್ ಆಗಿಲ್ಲ, ಅದಾಗಿಲ್ಲ, ಇದಿಲ್ಲ, ಮೊಣ್ಣು ಮೊಸರು ಫಂಡ್ಸ್ ರಿಲೀಸ್ ಆಗಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಏನೋ ತಲೆಗೆ ಮೂಗಿಗೆ ಬೆಣ್ಣೆ ಸವರಿ ಕಳಿಸ್ಬಿಡ್ತಾರೆ, ಮೂಸ್ತಾ ಹೋಗ್ಬಿಡಿಯಪ್ಪ ಅಂತ ಹೇಳಿ. ಇದನ್ನು ರಾಹುಲ್ ಗಾಂಧಿಯವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದೆ H16 ನ್ಯೂಸ್ ಜನರ ಪರವಾಗಿ. ಸರ್, ಹ್ಯಾವ್ ಯು ಟೇಕನ್ ಕರ್ನಾಟಕ ಆಸ್ ಏನಂತೀರ ನೀವು, ಗ್ರಾಂಟೆಡ್? ಹ್ಯಾವ್ ಯು ಟೇಕನ್ ಕರ್ನಾಟಕ ಆಸ್ ಗ್ರಾಂಟೆಡ್? ಇಫ್ ಇಟ್ಸ್ ಯಸ್, ನೀವು ತಪ್ಪು ಮಾಡ್ತಾ ಇದ್ದೀರಾ. ತಪ್ಪು ಮಾಡೋಕ್ಕೆ ಹೋಗಬೇಡಿ. ಕರ್ನಾಟಕ ಜನತೆ ತುಂಬ ಶಾರ್ಪ್ ಇದ್ದಾರೆ. ಇಲ್ಲಿ ಅಂಧ ಭಕ್ತರಿಲ್ಲ, ಅಂಧರಾಗಿ ಯಾರನ್ನೂ ಕೂಡ ಫಾಲೋ ಮಾಡಲ್ಲ ನಮ್ಮ ಕರ್ನಾಟಕ ಜನತೆ. ಸ್ವಲ್ಪ ಕೆಲಸ ಏನಾದರೂ ಮಿಸ್ಟೇಕ್ ಆಗಿ ಕಂಡು ಬರ್ತಂತಂದರೆ ನೇರ ಕಿಕ್ಔಟ್ ಮಾಡುವಂತಹ ಜನತೆ ನಮ್ಮದು ಕರ್ನಾಟಕದ ಜನತೆ. ಸೊ ಆ ಒಂದು ಕಾರಣಕ್ಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ, ಕ್ಯಾಬಿನೆಟ್ ವಿಸ್ತರಣೆ ಮಾಡಿ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿ, ಭಾಳ ಜಾಸ್ತಿ ಸಮಯ ತಗೊಳ್ಳಲ್ಲ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಏನಿಲ್ಲಪ್ಪ ಅಂತಂದ್ರೂ ಒಂದು ಅರ್ಧ ಗಂಟೆ ಇಲ್ಲಾಂದರೆ 1 ಗಂಟೆ ಒಳಗಾಗೇನೆ. ಮತ್ತು ಇನ್ನೂ ಒಂದೇನಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೂ ಒಂದು ಮಾತು ಹೇಳ್ತಾ ಇದೆ. ಏನಂದ್ರೆ ನೀವು ಅನುಭವಸ್ಥರ ಜೊತೆಗೆ ಹೊಸ ಪೀಳಿಗೆಯನ್ನು ಜೋಡಿಸಿಬಿಟ್ಟು ಸರ್ಕಾರ ಮಾಡಬೇಕು, ಅಂದರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಬೇಕು, 40-60 ರೇಷಿಯೋದಲ್ಲಿ ಹೋಗಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಕಾದು ನೋಡೋಣ. ಏನಕ್ಕಂತಂದರೆ ಲಕ್ಷ್ಮಣ ಸವದಿ ಅವರು ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ. ಬರೋ ರವಿವಾರ ಸೋಮವಾರ ಮತ್ತೆ ದೆಹಲಿಗೆ ಹೋಗ್ತೀವಿ. ದೆಹಲಿಗೆ ಹೋದ ತಕ್ಷಣ ಅಲ್ಲಿ ಏನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕುರಿತಾಗಿ ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೋ ಅದ್ರ ಮೇಲೆ ನಿರ್ಧಾರಗಳು ಫೈನಲ್ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಸೊ ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.